ಈಗ ಹುಬ್ಬಳ್ಳಿಯ ಸ್ಟೋರಿಗನ್ನ ನೋಡೋಣ. ಇಲ್ಲಿ ಪ್ರೀತಿಸಿ ಮದುವೆ ಆಗಿರುತ್ತೆ ಆ ಜೋಡಿ, ಆದರೆ ಪೋಷಕರ ವಿರೋಧ ಇರುತ್ತೆ. ಮದುವೆ ಆದ ಮೇಲೂ ಕೂಡ ಪೋಷಕರು ಏನೋ ಹಿಂಸೆ ಕೊಡೋದಕ್ಕೆ ಶುರು ಮಾಡ್ತಾರಂತೆ. ಯಾವ ರೀತಿ ಡೀಟೇಲ್ಸ್ ಬರ್ತಾ ಇದೆ ನೋಡಿ. ಮದುವೆ ಆಗಿದ್ರಂತೆ ಪ್ರೀತಿ ಮಾಡಿ, ಮದುವೆ ಆದಮೇಲೂ ಮಗಳನ್ನ ಪೋಷಕರು ಹೊತ್ಕೊಂಡೋಗಿದ್ದಾರೆ. ಹುಬ್ಬಳ್ಳಿಯ ಬರೀಕೊಪ್ಪದಲ್ಲಿ ಸಿನಿಮೀಯ ಸ್ಟೈಲಲ್ಲಾಗಿರೋ ಘಟನೆ ಇದು. ಈ ಇಬ್ಬರು ಜೋಡಿ 2 ವರ್ಷಗಳಿಂದ ಲವ್ ಮಾಡ್ತಾ ಇತ್ತು. 8 ವರ್ಷದಿಂದ ಲವ್ ಮಾಡ್ತಾ ಇತ್ತು. 2 ವರ್ಷಗಳ ಹಿಂದೆ ಮ್ಯಾರೇಜ್ ಆಗಿರುತ್ತೆ. ನಿರಂಜನ್ ಮತ್ತು ಸುಷ್ಮಾ ಅಂತ ಹೇಳಿ ಈ ಜೋಡಿ ಹಕ್ಕಿಗಳ ಹೆಸರು. ಗದಗದಲ್ಲಿ ರಿಜಿಸ್ಟರ್ ಮ್ಯಾರೇಜ್ ಮಾಡ್ಕೊಂಡಿರ್ತಾರೆ 2 ವರ್ಷಗಳ ಹಿಂದೆ. ಈಗ ಹುಡುಗಿ ಮನೆಯವರು ಹುಡುಗನ ಮನೆಗೆ ನುಗ್ಗಿ ಹುಡುಗಿನ ಎತ್ತಾಕೊಂಡು ಹೋಗಿದ್ದಾರೆ. ಯಾರು? ಯುವತಿಯ ತಂದೆ ಪರಶುರಾಮು ಮತ್ತೆ ಅವರು ಮಾವಂತರು. ಈಗ ಪತ್ನಿಗಾಗಿ ಪೊಲೀಸರ ಮೊರೆ ಹೋಗಿದ್ದಾರೆ ಪತಿ ನಿರಂಜನ್. ಯಾಕೆ ಕುತ್ಕೊಂಡು ಹೋದ್ರು ನೋಡಿ. ಸಿನಿಮಾ ಸ್ಟೈಲ್ನಲ್ಲಿ ಮನೆಗೆ ಬಂದು ಎತ್ಕೊಂಡು ಹೋಗ್ತಾ ಇರೋದು. ಗೊತ್ತಿಲ್ಲ ಏನಕ್ಕೆ ಇಷ್ಟರ ಮಟ್ಟಿಗೆ ಹಿಂಸೆ ಮಾಡಿ ಆ ಯುವತಿಗನ್ನ ಕರ್ಕೊಂಡು ಹೋಗಿದ್ರು ತಂದೆ ಮತ್ತು ಅವ್ರ ಮಾವಂದಿರು ಅಂತ ಗೊತ್ತಿಲ್ಲ. ಆ ವಿಡಿಯೋ ನೋಡ್ಕೊಂಡ್ ಬನ್ನಿ. ಏನು ಮಾಡೋದಿಲ್ಲ ಸುಮ್ಮನೆ ಇರ್ಬೇಕ. ಮತ್ ಮಿಸ್ಗಿದಿ ನೀ ಯಾರನ್ನ ಕೂಡ ಮಾಡಿರ್ಬೋದು. ನಾನು ಒಂದು ಹುಡುಗಿ ಇಬ್ಬರು 1.5 ವರ್ಷದಿಂದ ಮದುವೆ ಆಗಿದ್ದೀವಿ ರೀ. ಈಗ 1.5 ವರ್ಷ ಅದಾಗಿಂದ ಮತ್ತು 1 ತಿಂಗಳು ನಾವು ಜೊತೆಗೆ ಇದ್ವಿ. ಅದಾದ್ಮೇಲೆ ಬಂದು ಸ್ಟೇಷನ್ನಾಗಿಂದ ಪೊಲೀಸರು ಬಂದು ಅವರು ಬಂದು ಸ್ಟೇಷನ್ಗೆ ಕರ್ಕೊಂಡು ಹೋಗಿ ಎಲ್ಲ ಹೇಳಿ, ಇಲ್ಲ ನಾವು ಕಳಿಸ್ಕೊಡ್ತೀವಿ, ಅವ್ರ ಮಮ್ಮಿಗೆ ಆರಾಮಿಲ್ಲ ಅಂತೇಳಿ ಕರ್ಕೊಂಡು ಹೋದ್ವಿ. ಅದಾಗಿಂದ ಈಗ ಕಡಿಮೆ ಅಂತಂದರೆ ಒಂದೂವರೆ ವರ್ಷ ಆಯ್ತು. ನನಗೆ ಕಾಂಟ್ಯಾಕ್ಟ್ ಇಲ್ಲ, ಭಾಳ ಹುಡುಕಿದ್ದೀರಿ ನಾನು. ಫೋನ್ ಕಾಂಟ್ಯಾಕ್ಟ್ ಇಲ್ಲ, ಏನಿಲ್ಲ, ಏನು ಕಾಂಟ್ಯಾಕ್ಟ್ ಮಾಡಾಡಿದ್ರೆ. ಅದಾಗಿಂದ ನಿನ್ನೆ ಬೆಳಗ್ಗೆ ಬಂದ್ರಿ ಆಕೆ ತಾನಾಗಲೇ ಬಂದ ತಕ್ಷಣ ನಮ್ಮ ಡೀಟೇಲ್ಸ್ ಕೊಡ್ತಾರೆ ಇದ್ರ ಬಗ್ಗೆ ನಮ್ಮ ಪ್ರತಿನಿಧಿ ರವಿಕುಮಾರ್ ಫೋನ್ ಸಂಪರ್ಕದಲ್ಲಿ. ರವಿಕುಮಾರ್, ಈಗ ನಿರಂಜನ್ ಮತ್ತೆ ಸುಷ್ಮಾ ಇಬ್ಬರು ಕೂಡ ಮದುವೆ ಆಗಿದ್ರು, ಯಾಕೆ ಪೋಷಕರು ಅವ್ರ ಮನೆಗಿಂದ ಸುಷ್ಮಾರನ್ನ ಕರ್ಕೊಂಡು ಹೋಗ್ತಾರೆ? ಅವ್ರ ಪೋಷಕರು ಏನು ಚೆನ್ನಾಗಿ ನೋಡ್ಕೊಂತಿರ್ಲಿಲ್ವಂತ ಅಥವಾ ಹಿಂಸೆ ಕೊಡ್ತಾ ಇದ್ರಂತ? ಯಾವ ಕಾರಣಕ್ಕಾಗಿ ಕರ್ಕೊಂಡು ಹೋದ್ರು ಅನ್ನೋದು ಗೊತ್ತಾಗ್ತಾ ಇಲ್ಲ. ಎಸ್ ಶರತ್, ನಿಜಕ್ಕೂ ಕೂಡ ಇದೊಂದು ವಿಚಿತ್ರವಾದಂತಹ ಒಂದು ಪ್ರೇಮ ಪ್ರಕರಣವಾಗಿದೆ. ಯಾಕಂದ್ರೆ ನಿರಂಜನ ಮತ್ತು ಸುಷ್ಮಾ ಇಬ್ಬರು ಸಹಿತ ಈ ಒಂದು ಕುಟುಂಬದವರ ವಿರೋಧದ ನಡುವೆಯೂ ಕೂಡ ಪರಸ್ಪರ ಪ್ರೀತಿಯನ್ನ ಮಾಡ್ತಾ ಇದ್ರು. ಪ್ರೀತಿಯ ನಂತರ ಇಬ್ಬರು ಮದುವೆಯನ್ನು ಕೂಡ ಆಗಿದ್ರು. ಈಗಾಗಲೇ ಗದಗ್ನಲ್ಲಿ ಕೂಡ ಪೋಷಕರನ್ನ ಕದ್ದು ಮುಚ್ಚಿಕೊಂಡು ಆ ರಿಜಿಸ್ಟ್ರೇಷನ್ ಕೂಡ ಆಗಿದ್ದಾರೆ. ಇವೆಲ್ಲವುಗಳ ನಡುವೆ ಈ ಒಂದು ಸುಷ್ಮಾನ ಕಡೆಯವರು ಆ ಒಂದು ಕುಟುಂಬದವರ ಒಂದು ಬೆದರಿಕೆಯಿಂದಾಗಿ ಸುಷ್ಮಾ ಸಹಿತ ಆ ಒಂದು ನಿರಂಜನವನ್ನು ಬಿಟ್ಟು ತನ್ನ ತವರು ಮನೆಗೆ ಬಂದಿದ್ದಳು. ಇವತ್ತು ಆ ಒಂದು ಸುಷ್ಮಾನನ್ನ ಬಿಟ್ಟಿಲ್ಲಾರದಂತಹ ನಿರಂಜನ ಏಕಾಏಕಿಯಾಗಿ ಅಂದ್ರೆ ತಾ ಮದುವೆ ಆಗಿರುವಂತಹ ಒಂದು ಸುಷ್ಮಾ ಇರುವಂತಹ ಒಂದು ಸ್ಥಳಕ್ಕೆ ಬಂದಿದ್ದಾರೆ. ಏಕಾಏಕಿ ನಿರಂಜನ ಬಂದಿರುವಂತಹ ಒಂದು ವಿಷಯವನ್ನು ತಿಳಿದಂತಹ ಒಂದು ಸುಷ್ಮಾನ ಕುಟುಂಬದವರು ಹಿಗ್ಗಾಮುಗ್ಗವಾಗಿ ಥಳಿಸಿ ಆ ಒಂದು ನಿರಂಜನ್ಗೆ ಮತ್ತು ಅಂದ್ರೆ ಇಬ್ಬರು ಪರಸ್ಪರ ಪ್ರೀತಿಯಾಗಿದ್ದಂತ ಇಬ್ಬರಿಗೂ ಸಹಿತ ಧಮಕಿ ಹಾಕಿದ್ದಾರೆ. ಈ ಒಂದು ವಿಚಾರ ಕುರಿತಂತೆ ಕೂಡ ಸದ್ಯ ನಿರಂಜನ್ ಕೂಡ ಪೊಲೀಸರ ಮೊರೆ ಹೋಗಿದ್ದು ಈ ಒಂದು ಎಲ್ಲಾ ವಿಚಾರಗಳ ಕುರಿತಂತೆ ಮತ್ತು ತಾನು ಮದುವೆ ಆಗಿರುವಂತಹ ದಾಖಲೆಗಳನ್ನು ಎಲ್ಲವುಗಳನ್ನು ಮುಂದಿಟ್ಟುಕೊಂಡು ಸದ್ಯ ಪೊಲೀಸರ ಮೊರೆ ಹೋಗಿದ್ದು ಈ ಒಂದು ವಿಚಾರ ಕುರಿತಂತೆ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಎರಡು ಕುಟುಂಬದವರ ಮತ್ತು ನಿರಂಜನ್ ಸುಷ್ಮಾರವರ ಒಂದು ವಶಕ್ಕೆ ತೆಗೆದುಕೊಂಡು ಅವರನ್ನು ವಿಚಾರಣೆ ಮಾಡ್ತಾ ಇದ್ದಾರೆ. ಇತ್ತ ಕುಟುಂಬದವರನ್ನು ಸಹಿತ ಮುಂದೆ ಏನು ಮಾಡಬೇಕು ಎಂಬ ಒಂದು ವಿಚಾರವನ್ನ ಪೊಲೀಸರು ಕುಟುಂಬದವರ ಜೊತೆ ಕುಳಿತುಕೊಂಡು ವಿಚಾರಣೆ ಮಾಡ್ತಿದ್ದಾರೆ. ಓಕೆ, ಥ್ಯಾಂಕ್ ಯು ರವಿಕುಮಾರ್ ಡೀಟೇಲ್ಸ್ಗಾಗಿ.